ಹಾಯ್ ಹಲೋ ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಇದನ್ನ ಬಹಳ ವಿಶೇಷವಾಗಿ ಜಾತಕದಲ್ಲಿ ಅಂಥದ್ದೊಂದು ಪ್ಲಾನೆಟ್ಸ್ ಇದೆ, ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ಕೆಲವೊಂದು ಬಾರಿ. ಓಕೆ, ಹಾಗಾದ್ರೆ ಈ ಪ್ಲಾನೆಟ್ಸ್ ಯಾವುದು, ಅದು ಯಾಕೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ, ಅದರ ಹಿಂದಿರೋ ಲಾಜಿಕ್ ಏನಿದೆ, ಪರಿಹಾರ ಏನಿದೆ, ಅದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಟಾಪಿಕ್. ದಯವಿಟ್ಟು ಮೊದಲಿನಿಂದ ಕೊನೆ ತನಕ ಕೂಡ ವಿಡಿಯೋ ನೋಡಲಿಕ್ಕೆ ಪ್ರಯತ್ನ ಮಾಡಿ, ಎಲ್ಲಿ ಕೂಡ ಮಿಸ್ ಮಾಡಬೇಡಿ. ಒಂದು ಒಳ್ಳೆಯ ಟೆಕ್ನಿಕ್ಸ್ ನಿಮ್ಮ ಕೈ ಸೇರುತ್ತೆ. ಇದರ ಮುಖಾಂತರ ಕಾರ್ಯಕ್ಷೇತ್ರದಲ್ಲಿ ಬರ್ತಕ್ಕಂತಹ ಒಂದಷ್ಟು ತೊಂದರೆಗಳನ್ನ, ಒಂದಷ್ಟು ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಳಿಕ್ಕೆ ಇದು 100% ವರ್ಕ್ ಆಗುತ್ತೆ ಸರ್. ಓಕೆನಾ, ಗೊತ್ತಾಯ್ತು. ಹಾಗಾದ್ರೆ ಮುಂದೆ ಹೋಗೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ. ಒಂದು ಸಣ್ಣ ವಿಜ್ಞಾಪನೆ ನಿಮ್ ಜೊತೆಗೆ ಇದೆ. ಅಂದ್ರೆ ನವೆಂಬರ್ ತಿಂಗಳ 24ನೇ ತಾರೀಕಿನಿಂದ ನಮ್ಮದು ಜ್ಯೋತಿಷ್ಯ ಪ್ರಿಡಿಕ್ಷನ್ ಟೆಕ್ನಿಕ್ ಕ್ಲಾಸ್ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. 42 ದಿನಗಳ ಕಾಲದ ಒಂದು ಕ್ಲಾಸ್ ಇರುತ್ತೆ. ಅದರಲ್ಲಿ ಬೃಹತ್ ಪರಾಶರ ಹೋರಾಶಾಸ್ತ್ರ, ಫಲದೀಪಿಕಾ, ಭಾವಾರ್ಥ ರತ್ನಾಕರ ಇವುಗಳ ಸಾರಗಳನ್ನ ಒಳಗೊಂಡು ಒಂದು ಕೋರ್ಸ್ ಅನ್ನ ನಿರ್ಮಾಣ ಮಾಡಿರ್ತೇವೆ. ವಿದಿನ್ 1 ಮಿನಿಟ್ ಅಲ್ಲಿ ಪ್ರಿಡಿಕ್ಷನ್ ಬರಬೇಕು, 1 ನಿಮಿಷದಲ್ಲಿ ಗೊತ್ತಾಗಬೇಕು ಆ ಜಾತಕ ಏನು ಅಂತ. ಹಾಗಾದ್ರೆ ಈ ಟೆಕ್ನಿಕ್ಸ್ ಏನಿರುತ್ತೆ ಇದನ್ನು ಹೇಗೆ ಕಲಿಬಹುದು, ದಯವಿಟ್ಟು ನಮ್ಮ ಕ್ಲಾಸ್ಗೆ ಸೇರ್ಕೊಂಡು ಕಲೀಲಿಕ್ಕೆ ಪ್ರಯತ್ನ ಮಾಡಿ. ಯಾರೆಲ್ಲ ಇದುವರೆಗೆ ಜ್ಯೋತಿಷ ಆಲ್ರೆಡಿ ಕಲ್ತಿದ್ದೀರಾ, ನಿಮಗೆ ಪ್ರಿಡಿಕ್ಷನ್ ಮಾಡಲಿಕ್ಕೆ ತೊಂದರೆ ಆಗ್ತಾ ಉಂಟು, ಅವರು ಬಂದು ಸೇರ್ಕೊಳ್ಬಹುದು. ಯಾರಿಗೆಲ್ಲ ಜ್ಯೋತಿಷದಲ್ಲಿ ತೀವ್ರ ತರದಲ್ಲಿ ಆಸಕ್ತಿ ಇದೆ, ಕಲಿಬೇಕು ಬೇಸಿಕ್ ಟು ಅಡ್ವಾನ್ಸ್, ಅದರಲ್ಲಿ ಕೂಡ ಪ್ರಿಡಿಕ್ಷನ್ ಲೆವೆಲ್ಗೆ ಹೋಗಬೇಕು, ಒಂದೇ ಇದರಲ್ಲಿ ಹೋಗ್ಬೇಕನ್ನೋರು ಕೂಡ ನಮ್ಮ ಜೊತೆಗೆ ಬಂದು ಸೇರ್ಕೊಳ್ಳಿ ಅಂತ ಹೇಳ್ತೇನೆ. ಬಹಳ ಫೇವರೇಬಲ್ ಆಗುತ್ತೆ. ಈ ಒಂದು ಡೀಟೇಲ್ ಏನಿದೆ ಇದರ ಡೀಟೇಲ್ ನಾನು ಕಮೆಂಟ್ ಬಾಕ್ಸ್ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ದಯವಿಟ್ಟು ಅಲ್ಲಿ ಹೋಗಿ ನಂಬರ್ ಅನ್ನ ಪಿಕ್ ಮಾಡಿ, ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಕಾಯ್ದಿರಿಸುವಂತ ಕೆಲಸ ಮಾಡಿ. ಬಹಳ 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 ಫೇವರಬಲ್ ಆಗುತ್ತೆ. ನೋಡ್ಕೊಳ್ಳಿ ನೀವು ಯಾವ ತರದ ಟೆಕ್ನಿಕ್ಸ್ ಇರುತ್ತೆ. ನಿಮಗೆ ನಾನು ಹೇಳುವಾಗ ನಿಮಗೆ ಅದನ್ನು ನಂಬಲಿಕ್ಕೆ ಆಗ್ಲಿಕ್ಕಿಲ್ಲ. ಏನ್ ಸರ್ 1 ನಿಮಿಷದಲ್ಲೆಲ್ಲ ಗೊತ್ತಾಗುತ್ತಾ ಸರ್? ಕೆಲವೇ ಸೆಕೆಂಡ್ಗಳಲ್ಲಿ ಗೊತ್ತಾಗುತ್ತೆ ಸರ್. ಬಟ್ ಅಷ್ಟು ಕಲಿಬೇಕು, ಅಷ್ಟು ಮೆಕ್ಯಾನಿಸಮ್ ಅನ್ನ ತಲೆಯೊಳಗೆ ಹಾಕೊಳ್ಬೇಕು, ಅವಾಗ ಗೊತ್ತಾಗುತ್ತೆ ಜಾತಕ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ಓಕೆನಾ? ಸೊ ಈ ಟೆಕ್ನಿಕ್ ಅನ್ನ ಕಲಿಬೇಕಾದ್ರೆ ದಯವಿಟ್ಟು ನಮ್ಮ ಜೊತೆ ಸೇರ್ಕೊಳ್ಳಿ, ಬಹಳ ಬಹಳ ಫೇವರಬಲ್ ಆಗುತ್ತೆ. ಜ್ಯೋತಿಷದಲ್ಲಿ ಏನಾಗುತ್ತೆ, ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಅಥವಾ ಕೆಲವೊಂದು ಭಾವಗಳಿಗೆ ಸಂಬಂಧಪಟ್ಟಂತೆ ಒಂದು ಕಾರಕತ್ವ ಅಂತ ಇರ್ತದೆ. ಈಗ ಧನಕಾರಕ ಅದನ್ನು ನಾವು ಯಾರಿಗೆ ಕರಿತೇವೆ? ನಮ್ಮ ಗುರು ಮಹಾರಾಜನಿಗೆ. ಆತ ಬಂದು ಧನಕಾರಕ, ಪುತ್ರಕಾರಕ, ಲಾಭಕಾರಕ, ಅಭಿವೃದ್ಧಿ ಕಾರಕ ಎಲ್ಲವೂ ಕೂಡ. ಅದೇ ತರ ಜಾತಕದಲ್ಲಿ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಒಂದು ಕಾರಕತ್ವವನ್ನು ಹೊಂದತಕ್ಕಂಥ ಗ್ರಹ ಇದೆ, ಅದು ಬಂದು ಶನಿ ಮಹಾರಾಜ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ, ತೊಂದರೆ ಅಂತೂ ಖಂಡಿತ ಅಲ್ಲ. ಶನಿ ಮಹಾರಾಜ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಕರ್ಮಕ್ಕೆ ಸಂಬಂಧಪಟ್ಟಂತೆ ಆತನ ಒಂದು ಕಾರಕತ್ವ ಇರುತ್ತೆ. ಹಾಗಾದ್ರೆ ಯಾವಾಗ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಭಾರಿ ತೊಂದರೆ ಆಗ್ತಾ ಉಂಟು, ಸಮಸ್ಯೆ ಆಗ್ತಾ ಉಂಟು, ಬಾಸಿಂದ ಕಿರುಕುಳ, ನಿಮ್ಮ ಯಾರೆಲ್ಲ ಕೊಲೀಗ್ಸ್ ಇದ್ದಾರೆ ಅವರಿಂದ ಕಿರುಕುಳ, ಕೆಲಸದಲ್ಲಿ ವಿಪರೀತ ಒತ್ತಡ, ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ, ಪ್ರಮೋಷನ್ ಆಗ್ತಾನೆ ಇಲ್ಲ, ಸ್ಯಾಲ್ರಿ ಜಾಸ್ತಿ ಆಗ್ತಾ ಇಲ್ಲ, ಅಥವಾ ಹೊಸ ಕೆಲಸ ಸಿಗ್ತಾನೆ ಇಲ್ಲ, ಹಾಗಾದ್ರೆ ಯಾಕೆ ಈ ತರದ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಅದರ ಬಗ್ಗೆ ಇವತ್ತು ವಿಶ್ಲೇಷಣೆ ಮಾಡ್ಬೇಕು ನಾವು. ಓಕೆ, ಅದಕ್ಕೆ ಹೇಳ್ತೀನಿ ದಯವಿಟ್ಟು ಈ ವಿಡಿಯೋನ ಯಾವುದೇ ಕಾರಣ ಸ್ಕಿಪ್ ಮಾಡದೆ ನೋಡ್ಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಗೊಂದು ಒಳ್ಳೆ ಟೆಕ್ನಿಕ್ ಸಿಗುತ್ತೆ ಕೊನೆಯವರೆಗೆ. ಪರಿಹಾರ ಕೂಡ ಹೇಳಿಕೊಡ್ತೇನೆ, ಚಿಂತೆ ಮಾಡೋದಾಗತ್ತೆ ಇಲ್ಲ. ನೋಡಿ ಇಲ್ಲಿ ಏನಾಗುತ್ತೆ, ಈಗ ಮೇಷ ಮತ್ತೆ ವೃಷಭ ಲಗ್ನ ಜಾತಕ ತೆಗೆದುಕೊಂಡಾಗ 10th ಲಾರ್ಡ್ ಶನಿ ಆಗಿರ್ತಾನೆ. ಅವ್ರಿಗೆ ಕಾರ್ಯಕ್ಷೇತ್ರದ ಅಧಿಪತಿ ಕೂಡ ಆಗ್ತಾನೆ, ಕರ್ಮಕಾರಕ ಕೂಡ ಆಗ್ತಾನೆ. ಮತ್ತೆ ಲಗ್ನ ಚೇಂಜ್ ಆದ ಹಾಗೇನೆ ಏನಾಗುತ್ತೆ, ನಿಮ್ಗೆ ಎರಡೆರಡು ಗ್ರಹಗಳನ್ನು ನೋಡ್ಕೊಳ್ಬೇಕಾಗುತ್ತೆ. ಈಗ ಉದಾಹರಣೆಗೆ ಮಿಥುನ ಲಗ್ನ ಅಂದಾಗ ಅಲ್ಲಿ ಯಾರು ಬಂದಿರ್ತಾರೆ? ಮಿಥುನ ಲಗ್ನ ಅಂದಾಗ ಅಲ್ಲಿ ಬಹಳ ವಿಶೇಷವಾಗಿ ಗುರು ಮಹಾರಾಜ ಬಂದಿರ್ತಾನೆ, ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟದಂದ್ರೆ ಕರ್ಮ ಕ್ಷೇತ್ರದ ಅಧಿಪತಿಯಾಗಿ ಬಂದಿರ್ತಾನೆ. ಅದೇ ನೀವು ಕರ್ಕಾಟಕ ಲಗ್ನ ಇಟ್ಟುಕೊಂಡಾಗ ಅಲ್ಲಿ ಕುಜ ಬಂದಿರ್ತಾನೆ, 10ನೇ ಮನೆ ಅಧಿಪತಿ. ಓಕೆ, ಸೊ ಇದನ್ನ ಎರಡೆರಡು ಪ್ಲಾನೆಟ್ಸ್ ಅನ್ನು ಇಟ್ಟುಕೊಳ್ಬೋದು, ಪರವಾಗಿಲ್ಲ. ಅದರಲ್ಲೂ ಕೂಡ ವಿಶೇಷವಾಗಿ ಶನಿ ಮಹಾರಾಜನಿಗೇನೆ ತುಂಬಾನೇ ಇಂಪಾರ್ಟೆನ್ಸ್ ಇದೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ಶನಿ ಮಹಾರಾಜ ಒಂದು ವಾಯುತತ್ವದ ಪ್ಲಾನೆಟ್ಸ್ ಆತ. ಬಹಳ ವಿಶೇಷ ರೀತಿಯಲ್ಲಿ ಮೂವ್ಮೆಂಟ್ ಅನ್ನು ತೋರಿಸ್ತಾನೆ. ಹಾಗಾದ್ರೆ ನಿಮ್ಮಲ್ಲಿ ಏನು ಮೂವ್ಮೆಂಟ್ ಇದೆ, ಏನು ವ್ಯವಹಾರಗಳನ್ನ ಮಾಡ್ತೀರಾ, ಅದು ಬಹಳ ಇಂಪ್ಯಾಕ್ಟ್ ಅನ್ನು ಇಲ್ಲಿ ಕ್ರಿಯೇಟ್ ಮಾಡುತ್ತೆ. ಈಗ ಉದಾಹರಣೆಗೆ ಜಾತಕದಲ್ಲಿ ಶನಿ ಮಹಾರಾಜ ಹೇಗೆ ಕೆಟ್ಟೋಗ್ತಾನೆ? ಒಂದು, ಆತ ನೀಚನಾಗಿ ಕೆಟ್ಟೋಗ್ಬಿಡ್ತಾನೆ. ಅಂದ್ರೆ ಮೇಷರಾಶಿಯಲ್ಲಿ ಬಂದಾಗ ತನ್ನ ಬಲವನ್ನ ಕ್ಷೀಣ ಮಾಡಿಕೊಳ್ತಾನೆ. ಓಕೆ, ಈಗ ನವಾಂಶದಲ್ಲಿ ನೋಡ್ಕೊಳ್ಬೇಕು, ಅದು ವಿಷಯ ಬೇರೆ. ಆದ್ರೂ ಕೂಡ ಒಂದು ನಾರ್ಮಲ್ ಆಗಿ ನ್ಯಾಟಲ್ ಚಾರ್ಟ್ ಅನ್ನು ನೋಡ್ಕೊಂಡಾಗ ಮೇಷರಾಶಿಯಲ್ಲಿ ಶನಿ ಮಹಾರಾಜ ಬಂದ ನೀಚ ಫಲ ಕೊಡ್ತಾನೆ. ಆನಂತರ ಕುಜನ ಜೊತೆ ಶನಿ ಬಂದ್ಬಿಟ್ಟ. ಈಗ ಇದು ಅವಾಗ ಶನಿಯ ಎನರ್ಜಿ ಹೈ ಲೆವೆಲ್ಗೆ ಹೊರಟೋಯ್ತು. ಇದನ್ನ ಅಂಗಾರಕ ದೋಷ ಅಂತ ಕೂಡ ಕರಿತೇವೆ. ಸೊ ಇದು ಯಾರಿಗೆ ತುಂಬಾ ಸಪೋರ್ಟ್ ಆಗುತ್ತೆ? ಹೊಲದಲ್ಲಿ ಕೆಲಸ ಮಾಡೋರಿಗೆ, ಹಾರ್ಡ್ ವರ್ಕ್ ಮಾಡೋರಿಗೆ, ಜಿಮ್ ಅಲ್ಲಿ ಕೆಲಸ ಮಾಡೋರಿಗೆ, ಜಿಮ್ ಟ್ರೈನರ್ಗೆ, ಆನಂತರ ತುಂಬಾ ಯೋಗ ಮಾಡುವವರಿಗೆ, ಆನಂತರ ಮೆಷಿನರಿ ಜೊತೆಗೆ ಕೆಲಸ ಮಾಡುವವರಿಗೆ ಆ ಒಂದು ಎನರ್ಜಿ ಏನಿದೆ ಅದು ಹೈ ಲೆವೆಲ್ ಅಲ್ಲಿ ಕೆಲಸ ಮಾಡುತ್ತೆ. ಅವ್ರಿಗೆ ಅದು ಬೇಕು ಕೂಡ, ತೊಂದರೆ ಇಲ್ಲ. ಬಟ್ ಅದೇ ಒಂದು ಕಾಂಬಿನೇಷನ್ ಕುಜ ಮತ್ತೆ ಶನಿಯ ಕಾಂಬಿನೇಷನ್ ಒಂದು ಸ್ತ್ರೀಯ ಜಾತಕದಲ್ಲಿ ಬಂದ್ಬಿಡ್ತು ಅಂದಾಗ, ಒಂದು ಸ್ತ್ರೀಯ ಜಾತಕದಲ್ಲಿ ಕುಜ ಮತ್ತೆ ಶನಿಯ ಕಾಂಬಿನೇಷನ್ ಬಂದ್ಬಿಡ್ತು. ಹಾಗಾದ್ರೆ ಇಲ್ಲೇನಾಗುತ್ತೆ, ಅವರೀಗ ಮನೆ ಕೆಲಸ ಮಾಡ್ತಾರೆ, ಓಕೆ,
ಓಕೆ, ಪರವಾಗಿಲ್ಲ. ಬಟ್ ಅಲ್ಲಿ ಯಾವುದೇ ಕಾರಣ ಕೂಡ ಹಾರ್ಡ್ ವರ್ಕ್ ಮಾಡಲಿಕ್ಕೆ ಸಿಗಲಿಲ್ಲ ಅಂದರೆ ಅದು ಕೋಪದ ರೂಪದಲ್ಲಿ ಬದಲಾವಣೆ ಆಗುತ್ತೆ. ಅವಾಗ ಏನಾಗುತ್ತೆ, ಅವ್ರು ಇಡೀ ದಿನ ಇದ್ದವರಿಗೆಲ್ಲ ಜಗಳ ಮಾಡೋದು, ಅಥವಾ ಯಾವುದೇ ಒಂದು ವಿಚಾರನ ಇಟ್ಕೊಂಡು ಜಗಳ ಮಾಡೋದು, ಗಂಡನ ಜೊತೆ ಜಗಳ ಮಾಡೋದು, ಅಥವಾ ಮಕ್ಕಳ ಜೊತೆ ಜಗಳ ಮಾಡೋದು, ಕೋಪಿಷ್ಟರಾಗಿ ಬಿಹೇವ್ ಮಾಡುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಓಕೆ, ಅದೇ ರೀತಿ ಶನಿ ನೀಚನಾದಾಗ ಏನಾಗುತ್ತೆ, ನಿಮ್ಮ ಬಿಹೇವಿಯರ್ ಅಲ್ಲಿ ನೀಚತನ ಬಂದು ಅಂತಹ ವ್ಯವಹಾರಗಳನ್ನು ಮಾಡುವುದರ ಮುಖಾಂತರ ಒಂದು ನಿಮ್ಮ ಹೆಸರು ಹಾಳಾಗುತ್ತೆ, ಇನ್ನೊಂದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಇದು ಎರಡು ಕೂಡ ಆಗುತ್ತೆ. ಈಗ ಎಣಿಸ್ಕೊಳ್ಳಿ, ಹೆಣ್ಣು ಮಕ್ಕಳಿಗೆ ಜಾತಕದಲ್ಲಿ ಶನಿ ಮಹಾರಾಜ ನೀಚ. ಇವ್ರಿಗೇನಾಗುತ್ತೆ, ಇವರು ಎಲ್ಲಿ ಮದುವೆಯಾಗಿ ಅತ್ತೆ ಮನೆಗೆ ಅಂದ್ರೆ ಗಂಡನ ಮನೆಗೆ ಹೋಗ್ತಾರೆ, ಅಲ್ಲಿ ಮರ್ಯಾದೆ ಅನ್ನೋದು ಸಿಗುವುದಿಲ್ಲ. ಯಾಕೆ ಯಾಕೆ ಇವರ ಬಿಹೇವಿಯರ್ ಅವ್ರಿಗೆ ಚೆನ್ನಾಗಿ ವರ್ಕ್ ಆಗುದಿಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, ಅವ್ರಿಗೆ ಅವರ ಒಂದು ಇನ್ಲಾಸ್ ಅಂದ್ರೆ ಅತ್ತೆ ಮನೆಯಲ್ಲಿ, ಗಂಡನ ಮನೆಯಲ್ಲಿ ಅವರಿಗೆ ಮರ್ಯಾದೆ ಸಿಗುವುದು ತೀರಾ ಕಷ್ಟ ಆಗಿಬಿಡುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ಯಾವಾಗ ಶನಿ ಮಹಾರಾಜ ಕೆಟ್ಟೋಗ್ತಾನೆ, ಅದು ಕೂಡ ಸ್ತ್ರೀಯರ ಜಾತಕದಲ್ಲಿ, ಅವರಿಗೆ ಬಹಳ ವಿಶೇಷ ರೀತಿಯಲ್ಲಿ ಅವರ ಗಂಡನ ಮನೆಯಲ್ಲಿ ಬಹಳಷ್ಟು ಇನ್ಸಲ್ಟ್ ಆಗುತ್ತೆ, ತೊಂದರೆಗಳು ಕೂಡ ಕ್ರಿಯೇಟ್ ಆಗುತ್ತೆ. ಪರಿಹಾರ ಹೇಳಿಕೊಡ್ತೀನಿ ಸರ್, ಚಿಂತೆ ಮಾಡಬೇಡಿ. ಓಕೆನಾ? ಸರಿ, ಕೇಳಿಸ್ಕೊಳ್ಳಿ ನಾನೇನು ಹೇಳ್ತಾ ಇದ್ದೀನಿ ಅಂತ. ಆನಂತರ ಏನಾಗುತ್ತೆ, ಶನಿ ಮಹಾರಾಜ ಒಂದು ವೇಳೆ ಎನ್ಸ್ಕೊಳ್ಳಿ ಕೇತು ಜೊತೆಗೆ ಬಂದ್ಬಿಟ್ಟ, ಈಗ ಕೂಡ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮ್ಗೆ. ಯಾಕಂದ್ರೆ ನಿಮ್ಮ ಕೆಲಸ ಏನ್ ಮಾಡ್ತೀರಾ ಆ ಕೆಲಸದಲ್ಲಿ ಬಹಳಷ್ಟು ರೂಟ್ಗೆ ಹೋಗ್ಬೇಕಾದ್ರೆ, ತುಂಬಾನೇ ಡೆಪ್ತ್ಗೆ ಹೋಗಿ ನೀವು ಸರ್ಚ್ ಮಾಡಿ ಕೆಲಸ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು. ಕಾರ್ಯಕ್ಷೇತ್ರದಲ್ಲಿ ತಲ್ಲೀನರಾಗ್ಬಿಡ್ಬೇಕಾಗುತ್ತೆ. ಅದು ಬಿಟ್ಟು ಬೇರೆ ಏನಾದ್ರು ಕೆಲಸ ಮಾಡ್ಕೊಳ್ಳಿಕ್ಕೆ ಹೋದ್ರಿ ನೀವು ಅಂದಾಗ ಮೇ ಬಿ ಅಲ್ಲಿ ಕೂಡ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಅದೇ ಶನಿ ಮಹಾರಾಜ ರಾಹು ಜೊತೆಗೆ ಬಂದ್ಬಿಟ್ಟ, ಇದು ಇನ್ನೊಂದು ತರದ ಸಮಸ್ಯೆ. ನಾನು ಅಂತಹ ವ್ಯಕ್ತಿಗಳನ್ನು ನೋಡಿದ್ದೇನೆ. ಶನಿ ಮಹಾರಾಜ ರಾಹು ಜೊತೆಗೆ ಬಂದಾಗ ಇವ್ರೇನ್ ಮಾಡ್ತಾರೆ ಗೊತ್ತಾ, ಒಂದನೇದಾಗಿ ಫಾರಿನಲ್ಲಿ ಹೋಗಿ ಕೆಲಸ ಮಾಡೋರು ಇದ್ದಾರೆ, ಇಸ್ ದ ಮಚ್ ಬೆಟರ್, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸರ್. ಶನಿ ಮಹಾರಾಜ ಮತ್ತೆ ರಾಹುವಿನ ಕಾಂಬಿನೇಷನ್ ಬಂದು ಬಿಡ್ತು, ಫಾರಿನ್ ಟೂರ್ ಅನ್ನ ಮಾಡಿ ಅಥವಾ ಮನೆಯಿಂದ ಅಟ್ಲೀಸ್ಟ್ 1,000 ಕಿಲೋಮೀಟರ್ ಅದು ದೂರ ಹೋಗಿ ಕೆಲಸ ಮಾಡಿ, ಅದು ಬಹಳ ಫೇವರಬಲ್ ಆಗುತ್ತೆ. ಒಂದು ವೇಳೆ ಶನಿ ಮಹಾರಾಜ ಮತ್ತೆ ರಾಹು ಮಹಾರಾಜ ಒಟ್ಟಿಗೆ ಕಾಂಬಿನೇಷನ್ ಬಂದ್ಬಿಟ್ರು, ಇದನ್ನ ಹೆಚ್ಚಾಗಿ ನಾವು ಪಿತೃಶಾಪ ಅಂತ ಕರಿತೇವೆ. ಓಕೆ, ಇರ್ಲಿ ಒಂದ್ ಸೈಡ್ ಅಲ್ಲಿ, ಪಿತೃಶಾಪದ ವಿಷಯ ಬೇಡ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಇವರೆಲ್ಲ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾರೆ. ನಾನು ಹುಲಿ ಹೊಡೆದಿದ್ದೇನೆ, ನಾನು ಕಾಗೆ ಹೊಡೆದಿದ್ದೇನೆ, ನಾನು ಹಾಗೆ ಮಾಡಿದ್ದೇನೆ, ನಾನು ಹೀಗೆ ಮಾಡಿದ್ದೇನೆ. ಈಗ ಒಬ್ಬ ಅಸ್ಟ್ರಾಲಜರ್ನ ಜಾತಕದಲ್ಲಿ ಶನಿ ಮತ್ತೆ ರಾಹುವಿನ ಕಾಂಬಿನೇಷನ್ ಬಂದಾಗ ಅವ್ರೇನ್ ಹೇಳ್ಕೊಳ್ತಾರೆ, ನಾನು ಅವ್ರಿಗೆ ಅಂತ ಪರಿಹಾರ ಕೊಟ್ಟಿದ್ದೇನೆ, ಅವರು ಕರೋಡೋಪತಿ ಆಗ್ಬಿಟ್ರು, ಇವ್ರಿಗೆ ಇಂಥ ಪರಿಹಾರ ಕೊಟ್ಟಿದ್ದೇನೆ, ಅವ್ರು ಕೂಡ ಕೋಟ್ಯಾಧೀಶರಾಗ್ಬಿಟ್ರು, ಅವ್ರಿಗೆ ಅಂತ ಸಮಸ್ಯೆ ಇತ್ತು, ಇದನ್ನು ಇಂಥ ಆಕ್ಚುಲಿ ಇರುವುದಿಲ್ಲ. ಆಯ್ತಾ? ಇವರೆಲ್ಲ ಒಂದು ಇಲ್ಯೂಷನ್ ಕ್ರಿಯೇಟ್ ಮಾಡಿ ಜನರ ಎದುರಿಗೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ತುಂಬಾ ತಪ್ಪಾಗುತ್ತೆ. ಇದರ ಮುಖಾಂತರ ಮತ್ತೆ ಸಮಸ್ಯೆಗಳನ್ನು ಎದುರಿಸಬೇಕಾದಂತ ಅನಿವಾರ್ಯತೆ ಉಂಟು. ಈಗ ಸಿನ್ಸಿಯರ್ ಆಗಿದ್ದವರು ಇದ್ದಾರೆ, ಶನಿ ಮತ್ತೆ ರಾಹುವಿನ ಕಾಂಬಿನೇಷನ್ ಇಟ್ಕೊಂಡು ಸಿನ್ಸಿಯರ್ ಆಗಿ ಅವರ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ದೊಡ್ಡ ದೊಡ್ಡ ಮಟ್ಟಿಗೆ ಅವರು ರಿಸರ್ಚ್ ಕೂಡ ಮಾಡುವವರು ಇದ್ದಾರೆ, ಟೆಕ್ನಿಕಲ್ ಲೆವೆಲ್ ಅಲ್ಲಿ ಹೋದವರು ಇದ್ದಾರೆ, ಎಲ್ಲ ಇದ್ದಾರೆ. ಆದ್ರೆ ಕೆಲವರೆಲ್ಲ ಈ ತರ ಕೂಡ ಇದ್ದಾರೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ನಿಮ್ಗೆ ವರ್ಕ್ ಅಂತೂ ಆಗಿ ಆಗುತ್ತೆ. ಓಕೆ, ಇನ್ನು ಶನಿ ಮಹಾರಾಜ ಯಾವುದೇ ಒಂದು ರೂಪದಲ್ಲಿ ಕೂಡ ಯಾವುದೇ ಒಂದು ಅದಕ್ಕೆ ತೊಂದರೆ ಕೊಡುವಂಥ ಪ್ಲಾನೆಟ್ಸ್ ಜೊತೆಗೆ ಬಂದಾಗ ಅದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿಯೇ ಮಾಡುತ್ತೆ. ಬಹಳ ವಿಶೇಷವಾಗಿ ರಾಹು ಜೊತೆಗೆ ಬಂದಾಗ, ಕೇತು ಜೊತೆಗೆ ಬಂದಾಗ, ಕುಜನ್ ಜೊತೆಗೆ ಬಂದಾಗ, ಶನಿ ಮಹಾರಾಜ ತನ್ನ ಒಂದು, ಮತ್ತೆ ಶನಿ ನೀಚನಾದಾಗ ಶನಿ ಮಹಾರಾಜ ತನ್ನ ಒಂದು ಬಲವನ್ನ ಆಲ್ಮೋಸ್ಟ್ ಅಥವಾ ಕಳ್ಕೊಳ್ತಾನೆ ಅಥವಾ ವಿಪರೀತ ಜಾಸ್ತಿ ಮಾಡ್ಕೊಂಡು ತೊಂದರೆಯನ್ನ ಕ್ರಿಯೇಟ್ ಮಾಡ್ತಾನೆ. ಓಕೆನಾ? ಈಗ ಗೊತ್ತಾಯ್ತು ನಿಮ್ಗೆ. ಹಾಗಾದ್ರೆ ಇದರ ಮುಖಾಂತರ ನಿಮ್ಗೆ ಕಾರ್ಯಕ್ಷೇತ್ರದಲ್ಲಿ ಸಮಸ್ಯೆಗಳು ಉಂಟಾಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟು ಸರ್. ಓಕೆನಾ? ಗೊತ್ತಾಯ್ತು. ಇನ್ನೊಂದು ವಿಚಾರ ಏನಿರುತ್ತೆ ಗೊತ್ತಾ ಸರ್, ನಾನು ಕಾರ್ಯಕ್ಷೇತ್ರದಲ್ಲಿ ತುಂಬಾ ಸಿನ್ಸಿಯರ್ ಸರ್, ಅರ್ಥ ಆಗುತ್ತಾ, ನಾನು ಕಾರ್ಯ ತುಂಬಾ ಸಿನ್ಸಿಯರ್ ಸರ್, ಎಲ್ಲ ಕೆಲಸ ಮಾಡಿ, ಆದ್ರೂ ನನಗೆ ಪ್ರಾಬ್ಲಮ್ ಉಂಟು ಸರ್, ನನ್ಗೆ ಏನ್ ಮಾಡ್ಲಿ ಸರ್ ಗೊತ್ತಾಗ್ತಾ ಇಲ್ಲ. ನೋಡಿ, ಅರ್ಥ ಮಾಡ್ಕೊಳ್ಳಿ, ಶನಿ ಮಹಾರಾಜ ನಿಮ್ಮ ಬಿಹೇವಿಯರ್ ಆತ. ಓಕೆನಾ? ನೀವು ಯಾವ ತರ ಒಬ್ಬರ ಜೊತೆಗೆ ಬಿಹೇವ್ ಮಾಡ್ತೀರಾ ಅದನ್ನು ಶನಿ ಮಹಾರಾಜನಿಂದ ಕಲಿಬೇಕಾಗುತ್ತೆ. ಶನಿ ಮಹಾರಾಜ ಆ ತರ ಅಂದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ಬಿಹೇವಿಯರ್ ಅಲ್ಲಿ ಈಗ ಸಮಸ್ಯೆ, ಈಗ ಎಣಿಸ್ಕೊಳ್ಳಿ, ಮನೆಯಲ್ಲಿ ನೀವು ಜಗಳ ಮಾಡಲಿಕ್ಕೆ ಶುರು ಮಾಡಿದ್ರಿ, ಯಾರ್ದೋ ಮನಸ್ಸನ್ನು ನೋಯಿಸ್ಲಿಕ್ಕೆ ಶುರು ಮಾಡಿದ್ರಿ, ಅಥವಾ ಗಂಡ ಹೆಂಡತಿ ಮನಸ್ಸು, ಹೆಂಡತಿ ಗಂಡನ ಮನಸ್ಸು, ಮಕ್ಕಳ ಮನಸ್ಸು, ತಂದೆ ತಾಯಿಯ ಮನಸ್ಸು, ಸಮಾಜದಲ್ಲಿ ಯಾರಿಗಾದ್ರೂ ಘಾಸಿ ಮಾಡುವಂಥದ್ದು, ತೊಂದರೆ ಕ್ರಿಯೇಟ್ ಮಾಡುವಂಥದ್ದು, ಮೋಸ ಮಾಡುವಂಥದ್ದು ಎಲ್ಲ ಕರ್ಮದ ಅಡಿಯಲ್ಲೇ ಬರುತ್ತೆ ಸರ್. ಇದು ನೀವೊಂದು ಮಾತಾಡಿ ಬೇರೆಯವರಿಗೆ ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇದ್ದೀರಿ, ಅವ್ರಿಗೆ ಮೆಂಟಲ್ ಟಾರ್ಚರ್ ಕೊಡ್ತಾ ಇದ್ದೀರಿ ಅಂದಾಗ ಅದು ಕರ್ಮದ ಅಡಿಯಲ್ಲೇ ಬರುತ್ತೆ ಸರ್. ಅದಕ್ಕೂ ಕಾರಕತ್ವ ಶನಿನೇ. ಅಂದ್ರೆ ಇಲ್ಲೇನಾಗುತ್ತೆ, ಒಂದು ಕಡೆ ನಿಮ್ಮ ಆಫೀಸಲ್ಲಿ ಬಹಳ ಸಿನ್ಸಿಯರ್ ಆಗಿ ಕೆಲಸ ಮಾಡ್ಕೊಳ್ತಾ ಇದ್ದೀರಾ, ಇನ್ನೊಂದು ಕಡೆ ಯಾರಿಗೂ ಟಾರ್ಚರ್ ಅನ್ನು ಕೊಡ್ತಾ ಇದ್ದೀರಾ. ಅಥವಾ ಶನಿ ಮಹಾರಾಜ ಒಂದು ಅಲ್ಲಿ ಸರಿ ಇರ್ತಾನೆ ಅಂತ ಆಯ್ತು, ಇಲ್ಲಿ ಕೆಟ್ಟೋಗ್ತಾನೆ ಅಂತ ಆಯ್ತು. ಹಾಗಾದ್ರೆ ಈ ಕೆಟ್ಟೋದ ಶನಿಯನ್ನು ಇಟ್ಟುಕೊಂಡು ಹೋದಾಗ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್. ನೀವು ಎಷ್ಟೇ ಸಿನ್ಸಿಯರ್ ಆಗಿ ಕೆಲಸ ಮಾಡಿ, ಯಾಕಂದ್ರೆ ನಿಮ್ಮ ಬಿಹೇವಿಯರ್ ಒಂದು ಕಡೆ ಬೇರೆನೇ ಇದೆ, ಇನ್ನೊಂದು ಕಡೆ ಬೇರೆನೇ ಇದೆ. ಈ ಎರಡೂ ಕಲೆ ಡ್ಯುವೆಲ್ ಬಿಹೇವಿಯರ್ ಅನ್ನು ಇಟ್ಕೊಂಡು ನೀವು ಹೋದಾಗ ಪ್ರಾಬ್ಲಮ್ ಅಂತ ಆಗುದು ಸಹಜ ಸರ್. ಅದಕ್ಕೋಸ್ಕರ ಹೇಳ್ತೀನಿ, ಯಾರೆಲ್ಲ ಈಗ ಲಂಚ ತಗೊಂಡ್ರು ಕೂಡ ಅದು ಪ್ರಾಬ್ಲಮ್ ಆಗುತ್ತೆ. ನಿಮಗೆ ಗೊತ್ತಾಗಲ್ಲ ಸರ್ ಲಂಚ ತಗೊಂಡಾಗ ಯಾವ ಸರ್ ಸಮಸ್ಯೆಗಳು. ಆ ಲಂಚ ತಗೊಂಡ ಹಣವನ್ನ ನೀವೇನಾದ್ರೂ ನಿಮ್ಮ ಹೆಂಡತಿ ಮಕ್ಕಳಿಗೆಲ್ಲ ಕೊಡ್ತೀರಿ ಅಂದಾಗ ಅವರು ಅದರಿಂದ
ಆಹಾರವನ್ನು ಸೇವಿಸ್ತಾರೆ, ಆ ಹಣದಿಂದ ಆಹಾರ ಮುಂದೆ ಹೋಗಿ ಅವ್ರಿಗೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಸರ್. ಬಿ ಕೇರ್ಫುಲ್, ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಒಂದು ಕರ್ಮವನ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಈಗ ನೋಡಿ, ನೀವು ಹಿಂದಿನ ಜನ್ಮದಲ್ಲಿ ಏನೋ ಮಾಡಿರ್ತೇವೆ, ಈ ಜನ್ಮದಲ್ಲಿ ನಮ್ಗೆ ಅನುಭವಿಸ್ಲಿಕ್ಕೆ ಸಿಕ್ಕಿರುತ್ತೆ, ಹೇಳಿರ್ತೇವೆ ಅಯ್ಯೋ ನಾನು ಏನು ಕರ್ಮ ಮಾಡಿದ್ದೇನೆ ಏನಪ್ಪ ಯಾರಿಗೂ ಗೊತ್ತು, ಈಗ ಅನುಭವಿಸ್ಲಿಕ್ಕೆ ಸಿಗ್ತಾ ಉಂಟು ಆ ಥರ. ಹಾಗಾದ್ರೆ ಈ ಜನ್ಮ ಅಂತೂ ಕರೆಕ್ಟಾಗಿ ಇಟ್ಕೊಳ್ಬೇಕು ತಾನೇ, ನಮ್ಮ ಕರ್ಮವನ್ನ ಮೇಂಟೈನ್ ಮಾಡಬೇಕು ತಾನೇ. ಯಾಕೆ ಬೇರೆಯವರಿಗೆ ತೊಂದರೆ ಕೊಡಬೇಕು, ಯಾಕೆ ಬೇರೆಯವ್ರಿಗೆ ದೊಡ್ಡ ಮಟ್ಟಿಗೆ ಕ್ರಿಟಿಕಲ್ ಆಗಿ ಸಮಸ್ಯೆ ಕ್ರಿಯೇಟ್ ಮಾಡಬೇಕು? ನಾನು ಹೇಳ್ತೀನಿ ಮಾಡಬಾರ್ದು. ನಾನು ಹೇಳ್ತೀನಿ ನಿಮ್ಮಿಂದ ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಇದ್ಬಿಡಿ. ಬೇರೆಯವ್ರಿಗೆ ನೀವು ಕ್ರಿಟಿಕಲ್ ಆಗಿ ತೊಂದರೆ ಕೊಟ್ಟಾಗ, ಅವ್ರಿಗೆ ಮೆಂಟಲ್ ಟಾರ್ಚರ್ ಕೊಟ್ಟಾಗ, ಅವರು ಒಂದು ವೇಳೆ ನಿಮ್ಮ ಹೆಸರನ್ನ ಹೇಳಿಕೊಂಡು ಅಯ್ಯೋ ದೇವ್ರು ನಂಗೆ ಇಂಥವ್ರ ಸಮಸ್ಯೆ ಕ್ರಿಯೇಟ್ ಮಾಡ್ತಾ ಇದ್ದಾರಪ್ಪ, ಏನಪ್ಪ ಮಾಡೋದು, ನಾನು ಬ್ಲ್ಯಾಕ್ ಮೇಲ್ ಆಗ್ತಾ ಇದೆ, ಆ ಥರ ಆಗ್ತಾ ಇದೆ. ಮೇ ಬಿ ಅದು ನಿಮ್ಮ ಹೆಂಡತಿನೇ ಇರ್ಬೋದು, ಗಂಡನೇ ಇರ್ಬೋದು, ಮಕ್ಕಳಿರ್ಬೋದು, ತಂದೆ ತಾಯಿ ಇರ್ಬೋದು, ಸಮಾಜದ ಯಾವುದೇ ವ್ಯಕ್ತಿಗಳಿರ್ಬೋದು ಸರ್. ಅಲ್ಲಿಂದ ನಿಮ್ಮ ಕರ್ಮ ಕೆಟ್ಟೋಯ್ತು. ಈಗ ನೀವು ಶನಿಗೆ ಬೇಕಾಗಿ ಏನು ಬೇಕಾದ್ರೂ ಪರಿಹಾರ ಮಾಡಿ ಸರ್, ವರ್ಕೇ ಆಗಲ್ಲ ಸರ್ ಅದು, ಅಲ್ವಾ? ನೀವು ಹನುಮಂತನ ಟೆಂಪಲ್ಗೆ ಹೋಗ್ತೀರಾ, ಇನ್ನೇನೋ ಮಾಡ್ತೀರಾ, ಯಾರ್ದು ಸೇವೆ ಮಾಡ್ತೀರಾ, ಮೇ ಬಿ ಒಂದು ಸೈಡ್ ಬ್ಯಾಲೆನ್ಸೇಜ್ ಬರ್ಬೋದು, ಬಟ್ ಅದು ತುಂಬ ವರ್ಕ್ ಆಗುವಂತ. ಯಾಕಂದ್ರೆ ಒಂದು ಸೈಡಲ್ಲಿ ನಿಮ್ಮ ಕರ್ಮ ಅಂತ ಏನಿದೆ ಅದು ಕೆಟ್ಟೋಗ್ಬಿಟ್ಟಿದೆ ಸರ್. ಅದಕ್ಕೆ ನಿಮಗೆ ಅದು ಸಮಸ್ಯೆಯನ್ನ ಆಲ್ಮೋಸ್ಟ್ ಕ್ರಿಯೇಟ್ ಮಾಡುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಯಾವಾಗ ಇದನ್ನು ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ಅರ್ಥ ಆಗುತ್ತಾ? ನಿಮ್ಮ ಯಾವುದೇ ಪರಿಹಾರಗಳಲ್ಲಿ ಕೆಲಸ ಮಾಡುವಂತ ಇರುವುದಿಲ್ಲ ಸರ್. ನಾನು ಅದು ಪರಿಹಾರ ಮಾಡಿದೆ, ಇದು ಪರಿಹಾರ ಮಾಡಿದೆ, ನನಗೆ ಪ್ರಮೋಷನೇ ಆಗಿಲ್ಲ, ಏನೂ ಆಗುದಿಲ್ಲ. ಮತ್ತೆ ನಿಮ್ಮ ಟಾರ್ಚರ್ ಎಲ್ಲಿ ಕೊಡ್ತಾ ಇದ್ದೀರಾ ಅದನ್ನು ನೋಡ್ಕೊಳ್ಳಿ. ಟಾರ್ಚರ್ ಎಲ್ಲಿ ಕೊಡ್ತಾ ಇದ್ದೀರಾ ಅದನ್ನು ನಾನು ಹೇಳ್ತೀನಿ, ಶಾಂತವಾಗಿರಿ, ಕಾಮ್ ಆಗಿರಿ, ಕೂಲ್ ಆಗಿರಿ, ಆದಷ್ಟು ಪೇಷನ್ಸ್ ಇಟ್ಕೊಳ್ಳಿ. ತುಂಬಾ ತುಂಬಾ ದೊಡ್ಡ ಮಟ್ಟದ ಪೇಷನ್ಸ್ ನಿಮ್ಮಲ್ಲಿ ಬೇಕು ಸರ್. ಅವಾಗ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳು ನಡೀಲಿಕ್ಕೆ ಶುರುವಾಗ್ತದೆ. ಹಾಗಾದ್ರೆ ಈಗ ಪರಿಹಾರ ಏನ್ ಮಾಡ್ಬೋದು ಸರ್? ಏನ್ ಮಾಡ್ಲಿಕ್ಕೆ ಸಾಧ್ಯ ಉಂಟು? ಫಸ್ಟ್ ಆಫ್ ಆಲ್ ನಿಮ್ಮ ಬಿಹೇವಿಯರ್ ಅನ್ನು ಸರಿ ಇಟ್ಕೊಳ್ಳಿ ಸರ್. ನೀವು ಎಲ್ಲಿ ಬೇಕಾದ್ರೂ ಮಾಡಿ, ಯಾರಿಗೂ ಟಾರ್ಚರ್ ಕೊಡಬೇಡಿ. ಇವನ್ ನಿಮ್ಮ ಮನೆಯಲ್ಲಿನೇ ಹೆಂಡತಿ, ಗಂಡ, ಮಕ್ಕಳು, ತಂದೆ ತಾಯಿ, ಸಮಾಜ, ಯಾರಿಗಾದ್ರೂ ಕೂಡ ಯಾವುದೇ ಕಾರಣಕ್ಕೂ ಟಾರ್ಚರ್ ಕೊಡ್ಲಿಕ್ಕೇನೆ ಇಲ್ಲ ಸರ್. ಅರ್ಥ ಮಾಡ್ಕೊಳ್ಬೇಕು ಸರ್. ಓಕೆ, ಅರ್ಥ ಆಗುತ್ತಾ? ಟಾರ್ಚರ್ ಕೊಡ್ಲಿಕ್ಕೇನೆ ಇಲ್ಲ. ಎಷ್ಟು ಸಾಧ್ಯನಷ್ಟು ಪ್ರೀತಿಯಿಂದ ಅವ್ರ ಜೊತೆ ಬಿಹೇವ್ ಮಾಡ್ಬೇಕು, ಅವ್ರ ಜೊತೆ ಪ್ರೀತಿಯಿಂದ ಇರ್ಬೇಕು ಸರ್. ನಾನು ಯೋಚನೆ ಮಾಡ್ತೇನೆ ಪ್ರೀತಿಯಿಂದ ಇರ್ಬೇಕು, ಬಟ್ ಸಪೋರ್ಟ್ ಆಗಲ್ಲ ಸರ್, ಮನಸ್ಸೇ ಹಾಗೆ ಸರ್. ಹಾಗಾದ್ರೆ ಶನಿಯಿಂದ ಎಲ್ಲೋ ಒಂದ್ ಕಡೆ ತುಂಬಾ ತೊಂದರೆ ಕ್ರಿಯೇಟ್ ಆಗ. ಹಾಗಾದ್ರೆ ಶನಿಯನ್ನು ಈಗ ರಿಪೇರಿ ಮಾಡ್ಬೇಕು. ಹೇಗೆ ರಿಪೇರಿ ಮಾಡೋದು ಅದನ್ನ ಹೇಳಿಕೊಡ್ತೇನೆ. ಫಸ್ಟ್ ಆಫ್ ಆಲ್, ಪ್ರತಿ ಶನಿವಾರ ದಿವಸ ಆಂಜನೇಯನ ಟೆಂಪಲ್ಗೆ ಹೋಗಿ ಎಳ್ಳೆಣ್ಣೆಯನ್ನು ಇಟ್ಕೊಂಡು ಅಲ್ಲಿ ಪ್ರಾರ್ಥನೆ ಮಾಡಿ ಹಾಕಿ ಬರ್ಬೇಕು ಸರ್. ಎಳ್ಳೆಣ್ಣೆಯನ್ನು ಇಟ್ಕೊಳ್ಳಿ, ತಲೆಗೆ ನಿವಾಳಿಸಿ, ಶನಿ ಮಹಾರಾಜ ಏನು ಸಮಸ್ಯೆ ಉಂಟು ನಂದು ಎಲ್ಲವೂ ಕೂಡ ಈ ಇದು ಹನುಮಂತ ಟೆಂಪಲ್ಗೆ ಹಾಕ್ತಾ ಇದ್ದೇನೆ, ಅಲ್ಲಿಂದೆಲ್ಲ ದೂರ ಆಗ್ಬೇಕು. ಯಾಕಂದ್ರೆ ಶನಿ ಮಹಾರಾಜನ ಕುಜ ಅಂದ್ರೆ ಈ ಹನುಮಂತ ದೇವರು ಕಂಟ್ರೋಲ್ ಮಾಡ್ತಾರೆ, ತೊಂದರೆ ಇಲ್ಲ. ಇದನ್ನ ಪ್ರತಿ ಶನಿವಾರ ಮಾಡುವುದರಿಂದ ಶನಿ ಮಹಾರಾಜ ಬಲ ಪಡ್ಕೊಳ್ತಾನೆ, 100% ಪಡ್ಕೊಳ್ತಾನೆ ಸರ್. ಅರ್ಥ ಆಗುತ್ತಾ ನಿಮಗೆ? ಶನಿ ಅಂದ್ರೆ ಬರಫ್, ಐಸ್ ಅಂತ ಕರೀತಾರೆ, ಐಸ್. ಓಕೆ, ಫ್ರೀಸ್ ಆಗಿಬಿಟ್ಟಿರುತ್ತೆ. ನಿಮ್ಮ ಹನುಮಂತ ದೇವರಂದ್ರೆ ಅದು ರಿಲೇಟೆಡ್ ಟು ಮಂಗಳ, ಕುಜನ ಎನರ್ಜಿ, ಅದು ಅಗ್ನಿ. ಹಾಗಾದ್ರೆ ನೀವು ಯಾವಾಗ ಶನಿ ಮಹಾರಾಜನ ವಸ್ತುವನ್ನ ಹೋಗಿ ಅಲ್ಲಿ ಹಾಕ್ತೀರಾ, ಅವಾಗ ಏನಾಯ್ತು, ಶನಿ ಮಹಾರಾಜ ಅಗ್ನಿಯ ತತ್ವಕ್ಕೆ ಒಳಗಾಗ್ಬಿಟ್ಟ. ಶನಿ ಮಹಾರಾಜ ಮೆಲ್ಟ್ ಆಗ್ಲಿಕ್ಕೆ ಶುರುವಾದ, ಈಗ ಕೆಲಸ ಮಾಡ್ತಾನಂತ, ಏನು ತೊಂದರೆ ಇಲ್ಲ. ಓಕೆನಾ? ಒಂದು ಫಸ್ಟ್ ಆಫ್ ಆಲ್ ಇದನ್ನ ಮಾಡಿ. ಓಕೆ, ಪ್ರತಿ ಶನಿವಾರ ಮಾಡಿ. ಒಂದು ಶನಿವಾರ ಮಾಡಿ, ನೆಕ್ಸ್ಟ್ ವಾರನೇ ಅದರ ರಿಸಲ್ಟ್ ಬಂದಿಲ್ಲ ಅಂತ ನಾರಾಜಾಗುವುದಲ್ಲ, ಕಂಟಿನ್ಯೂ ಮಾಡಿ ಅಂತ ಹೇಳ್ತೇನೆ. ಯಾವುದೇ ಒಂದು ಪರಿಹಾರಗಳು ಯಾವಾಗ ಕಂಟಿನ್ಯೂ ಆಗಿರುತ್ತೆ ಅದು ನಿಮಗೆ ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ. ಆನಂತರ ನೀವು ಕಪ್ಪು ಎಳ್ಳಿಂದ ಒಂದು ಮುಷ್ಟಿ ಕಪ್ಪು ಎಳ್ಳಿಂದ ಇಡೀ ದೇಹಕ್ಕೆ ನಿವಾಳಿಸಿ ತೆಗೆದು 7 ಸುತ್ತು ಅದನ್ನು ಹೊರಗಡೆ ಯಾರು ಕಾಲು ಹಾಕದ ಜಾಗಕ್ಕೆ ಹಾಕಿದ್ರು ಕೂಡ ಅದು ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ. ಇದು ಎರಡನ್ನು ಕೂಡ ಒಟ್ಟೊಟ್ಟಿಗೆ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಈಗ ಶನಿ ಮಹಾರಾಜನಿಗೆ ನಮ್ಮ ಆಂಜನೇಯ ಟೆಂಪಲ್ಗೆ ಹೋಗಿ ಎಷ್ಟು ಸರಿ ಎಣ್ಣೆ ಹಾಕಬೇಕು, ನಿಮ್ಮಿಂದ ಎಷ್ಟು ಸಾಧ್ಯ ಉಂಟು? 1 ಲೀಟರ್ ಹಾಕ್ತೀರಾ, ಅರ್ಧ ಲೀಟರ್ ಹಾಕ್ತೀರಾ, ಹಾಕಿ ಸರ್. ಅದು ಇಲ್ಲ ಸರ್ ನನಗೆ ಒಂದು ಇಷ್ಟೇ ಸಾಧ್ಯ ಉಂಟು, ಅಷ್ಟೇ ಹಾಕಿ ಸರ್. ಒಟ್ಟಾರೆ ನಿಮ್ಮ ಒಂದು ಮನಸ್ಸು ಆ ಥರ ಅಲ್ಲಿ ಬಿಹೇವ್ ಮಾಡಬೇಕು. ನನಗೆ ಯಾವುದೇ ಒಂದು ರೂಪದಲ್ಲಿ ಶನಿ ಮಹಾರಾಜನನ್ನ ಮೇಂಟೈನ್ ಮಾಡಲೇಬೇಕು, ಕಾರ್ಯಕ್ಷೇತ್ರ ಚೆನ್ನಾಗಿರ್ಲೇಬೇಕು, ನಾನು ಚೆನ್ನಾಗಿರ್ಬೇಕು, ಒಂದಷ್ಟು ಜನಕ್ಕೆ ನನ್ನಿಂದ ಸಹಾಯ ಆಗ್ಬೇಕು, ಆ ಥರ ಆಗ್ಬೇಕಪ್ಪ. ಅದಕ್ಕೋಸ್ಕರ ನೀವು ಎಷ್ಟೇ ಸಣ್ಣ ಮಟ್ಟಿಗೆ ಎಣ್ಣೆ ಹಾಕಿದ್ರು ಕೂಡ ಅದು ಕೆಲಸ ಮಾಡುತ್ತೆ. ಓಕೆನಾ? ಇದನ್ನ ಪ್ರತಿ ಶನಿವಾರ ಮಾಡ್ಕೊಳ್ಳೋದು ಅತಿ ಅಗತ್ಯ. ಓಕೆನಾ? ಅರ್ಥ ಆಯ್ತು ಈಗ ಒಂದನೇದಾಗಿ. ಸೆಕೆಂಡ್ ಏನ್ ಮಾಡ್ಬೇಕು ಗೊತ್ತಾ? ನೀವೊಂದು ಶನಿ ಮಹಾರಾಜ ಅಂದ್ರೆ ಬಡ ವ್ಯಕ್ತಿಗಳು, ಹಾಗಾದ್ರೆ ನೀವೇನ್ ಮಾಡಿ, ಅಂತಹ ಒಂದು ಫ್ಯಾಮಿಲಿಯನ್ನ ಫೈಂಡ್ ಔಟ್ ಮಾಡಿ, ಅವರಿಗೆ ತಿಂಗಳ ರೇಷನ್ಗೆನೆ ಸಮಸ್ಯೆ ಇರಬೇಕು, ಅವರ ಮನೆಯಲ್ಲಿ ಅರ್ನಿಂಗ್ ಮಾಡುವಂತ ವ್ಯಕ್ತಿಗಳೇ ಇರಬಾರ್ದು. ಓಕೆನಾ? ಅರ್ಥ ಆಗುತ್ತಾ? ಅವರ ಮನೆಯಲ್ಲಿ ಅರ್ನಿಂಗ್ ಮಾಡುವಂತ ವ್ಯಕ್ತಿಗಳೇ ಇರಬಾರ್ದು, ಅವ್ರು ಏನೋ ಕಷ್ಟಪಡ್ತಾ ಇದ್ದಾರೆ ಅಂತವ್ರನ್ನ ಹುಡುಕಿ ಅವ್ರಿಗೆ ತಿಂಗಳಿಗೆ ಅಟ್ಲೀಸ್ಟ್ ಒಂದು 3,000 ರೂಪಾಯಿ ಹೇಗಾದ್ರೂ ಮಾಡಿ 3,000 ರೂಪಾಯಿಯ ಒಂದು ರೇಷನ್ ಕೊಡಿಸಿ. ಓಕೆನಾ? ಈಗ 10 ಕಿಲೋ ಅಕ್ಕಿ 1,000 ರೂಪಾಯಲ್ಲಿ ಬಂದು ಬಿಡುತ್ತೆ ನನ್ನ ಲೆಕ್ಕದಲ್ಲಿ. ಓಕೆ, ಆನಂತರ 2,000 ರೂಪಾಯಿ ರೇಷನ್, ಅದು ಪೇಸ್ಟ್ ಗೀಸ್ಟ್ ಅದು ಇದು ಮತ್ತೆ ಅಡುಗೆ ಸಾಮಾನು ಎಲ್ಲವೂ ಕೂಡ ಅಷ್ಟನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ. ಸಾಧ್ಯನೇ ಇಲ್ಲ ಅಂದ್ರೆ ಒಂದು 10 ಕಿಲೋ ಅಕ್ಕಿ ಅನ್ನೋದ್ರೂ ಪರವಾಗಿಲ್ಲ ಸರ್,
ಅಟ್ಲೀಸ್ಟ್ 1,000 ರೂಪಾಯಿ ಅದನ್ನಾದರೂ ಮಾಡಿ. ಇದನ್ನು ಪ್ರತಿ ತಿಂಗಳಿಗೆ ಒಂದಾವರ್ತಿ ಮಾಡಿ ಸರ್. ಈಗ ಇದಕ್ಕಿಂತ ಹೆಚ್ಚು ಮಾಡ್ಬೋದು ನೀವು, ನಾನೊಂದು ಕನಿಷ್ಠ ಲೆಕ್ಕಾಚಾರ ಹೇಳಿದ್ದೇನೆ. ಅಟ್ಲೀಸ್ಟ್ ಒಂದು 3,000, ಇಲ್ಲ ಅಂದರೆ 1,000 ರೂಪಾಯಿದು ಒಂದು 10 ಕಿಲೋ ಅಕ್ಕಿ ಆದರೂ ಕೂಡ ಅವರಿಗೆ ಕೊಟ್ಟು ಬಿಡಿ ಸರ್. ಯಾವಾಗ ಅವರು ನೀವು ಕೊಟ್ಟಂಥ ಅಕ್ಕಿ ಅಥವಾ ರೇಷನ್ನಿಂದ ಅವರು ಅಡುಗೆ ಮಾಡಿ ಊಟ ಮಾಡಿ ಸ್ಯಾಟಿಸ್ಫೈಡ್ ಆಗಬೇಡ, ತೇಗು ಬರುತ್ತಲ್ವ, ಹಬ್ಬ, ಅದು ನಿಮಗೆ ಬ್ಲೆಸ್ಸಿಂಗ್ಸ್. ಇದರ ಮುಖಾಂತರ ಅದು ಶನಿಯ ರೂಪ. ಯಾವುದು? ಅವ್ರು ಇರ್ತಾರಲ್ಲ ಬಡವರು, ಅವ್ರು ಶನಿಯ ರೂಪ. ಹಾಗಾದ್ರೆ ಇದರ ಮುಖಾಂತರ ಏನಾಗುತ್ತೆ? ನಿಮ್ಮ ಶನಿ ಮಹಾರಾಜ ಡೆಫಿನೆಟ್ ಆಗಿ 100% ಬಲ ಪಡ್ಕೊಳ್ತಾನೆ ಸರ್. ಜಾತಕದಲ್ಲಿ ಶನಿ ನೀಚನಾಗಿರ್ಲಿ, ಆತ ರಾಹು ಜೊತೆಗಿರಲಿ, ಆತ ಶತ್ರು ರಾಶಿಯಲ್ಲಿರಲಿ, ಆತ ಕುಜನ್ ಜೊತೆಗಿರಲಿ, ಆತ ಎಲ್ಲಿ ಬೇಕಾದ್ರೆ ಇರಲಿ, ನಿಮ್ಗಂತೂ ಒಳ್ಳೆ ರಿಸಲ್ಟ್ ಬರುತ್ತೆ. ಇದಂತೂ 100% ಸರ್. ಒಂದು ಮಾತು ಹೇಳೋಕೆ ಇಷ್ಟಪಡ್ತೇನೆ. ನನ್ನ ಜಾತಕದಲ್ಲಿ ಖುದ್ದು ಶನಿ ನೀಚ ಸರ್, ಅರ್ಥ ಆಗುತ್ತಾ ನಿಮಗೆ? ಖುದ್ದು ನನ್ನ ಜಾತಕದಲ್ಲಿ ಶನಿ ನೀಚ. ಹಾಗಾದ್ರೆ ನಾನು ಈ ಪೊಸಿಷನ್ಗೆ ಬರಬೇಕಾದ್ರೆ ನಾನು ಯಾವುದೋ ಟೆಕ್ನಿಕನ್ನು ಫಾಲೋ ಮಾಡಿರಬೇಕು ತಾನೇ? ಅರ್ಥ ಆಯ್ತಾ? ನಾನೇನೋ ಫಾಲೋ ಮಾಡಿರಬೇಕು, ಅದರಿಂದ ಶನಿ ಮಹಾರಾಜ ಸ್ಟ್ರೆಂತ್ ಪಡ್ಕೊಂಡಿದ್ದಾನೆ. ಅರ್ಥ ಆಯ್ತಾ? ದಯವಿಟ್ಟು ಇದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸರ್. ಇದರ ಮುಖಾಂತರ ಭಲೆ ನಿಮ್ಮ ಲಗ್ನ ಯಾವುದು ಇರಲಿ, ನಿಮ್ಮ ದಶಮಾಧಿಪತಿ ಯಾರೇ ಇರಲಿ, ಶನಿಯನ್ನ ಒಂದು ರಿಪೇರಿ ಮಾಡಿಕೊಂಡಾಗ ಎಷ್ಟು ಲಾಭ ಇದೆ ಗೊತ್ತಾ ನಿಮಗೆ? ಎಷ್ಟು ಲಾಭ ಇದೆ. ಒಂದನೇದಾಗಿ ನಿಮ್ಮ ಕಾರ್ಯಕ್ಷೇತ್ರ ರಿಪೇರಿ ಆಗುತ್ತೆ. ಎರಡನೇದಾಗಿ ಮನೆ ವಿಚಾರ, ಭೂಮಿ ವಿಚಾರ, ಹಿರಿಯರಿಂದ ಬರ್ತಕ್ಕಂಥ ಆಸ್ತಿ ವಿಚಾರ, ಮನೆ ಕನ್ಸ್ಟ್ರಕ್ಷನ್ ವಿಚಾರ ರಿಪೇರಿ ಆಗಲಿಕ್ಕೆ ಶುರುವಾಗುತ್ತೆ. ಯಾರಿಗೆಲ್ಲ ಅತ್ತೆ ಮನೆಯಲ್ಲಿ ಮರ್ಯಾದೆನೇ ಸಿಗ್ತಾ ಇಲ್ಲ, ಮರ್ಯಾದೆ ಸಿಗ್ಲಿಕ್ಕೆ ಶುರುವಾಗುತ್ತೆ. ಆರೋಗ್ಯ ಸರಿಯಾಗಲಿಕ್ಕೆ ಶುರುವಾಗುತ್ತೆ. ಹೆಲ್ತ್ ತುಂಬಾನೇ ಸ್ಟ್ರಾಂಗ್ ಆಗಲಿಕ್ಕೆ ಶುರುವಾಗುತ್ತೆ. ಮೆಂಟಲ್ ಕ್ಲಾರಿಟಿ ತುಂಬಾನೇ ಬರಲಿಕ್ಕೆ ಶುರುವಾಗುತ್ತೆ. ಆ ನಂತರ ನೀವು ಒಂಥರ ಸ್ಟ್ರಾಂಗ್ನೆಸ್ ಅನ್ನು ಅನುಭವಿಸಲಿಕ್ಕೆ ಪ್ರಯತ್ನ ಮಾಡ್ತೀರಾ. ಇಸ್ ದ ಮಚ್ ಬೆಟರ್. ಓಕೆ, ಅರ್ಥ ಆಯ್ತು. ಆನಂತರ ಅರ್ಥ ಮಾಡ್ಕೊಳ್ಳಿ, ಶನಿ ಮಹಾರಾಜ ಏನಾದರೂ ವಿಪರೀತ ರೀತಿಯಲ್ಲಿ, ಅಂದರೆ ಈಗ ಕುಜ ಮತ್ತು ಶನಿಯ ಕಾಂಬಿನೇಷನ್ ಬಂತು, ಶನಿ ನೀಚ ಮೇಷರಾಶಿಯಲ್ಲಿ ಬಂದ್ಬಿಟ್ಟ, ಅವಾಗೆಲ್ಲ ಕೆಲವೊಂದು ಬಾರಿ ಶನಿ ಹೈ ಲೆವೆಲ್ಗೆ ಹೋಗಿ ತೊಂದರೆ ಕೊಡುವಂಥ ಸಾಧ್ಯತೆಗಳು. ನಾನು ಹೇಳ್ತೀನಿ, ಶನಿ ಮಹಾರಾಜನ ಮತ್ತೆ ಕುಜ, ಓಕೆ, ಈ ಎನರ್ಜಿಯನ್ನು ನೀವು ಎಲ್ಲೋ ಒಂದು ಕಡೆ ಡೈವರ್ಟ್ ಮಾಡಿ. ನಾನು ಹೇಳ್ತೀವಿ ವ್ಯಾಯಾಮ ಮಾಡಿ ಅಂತ. ವ್ಯಾಯಾಮ ಮಾಡಿ, ಯೋಗ ಮಾಡಿ, ಬ್ರೀದಿಂಗ್ ಟೆಕ್ನಿಕ್ ಮಾಡಿ, ವಾಕಿಂಗ್ ಮಾಡಿ. ಇದು ಒಳ್ಳೆ ಟೆಕ್ನಿಕನ್ನು, ಇದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಸರ್. ಈ ಟೆಕ್ನಿಕನ್ನು ಫಾಲೋ ಮಾಡೋದ್ರ ಮುಖಾಂತರ ಯಾಕೆ ರಿಸಲ್ಟ್ ಕೊಡುತ್ತೆ? ಯಾಕಂದರೆ ಶನಿ ಮತ್ತು ಕುಜನ ಒಂದು ಇಂಪ್ಯಾಕ್ಟ್ ಇರುವಂತಹ ಆ ಒಂದು ಎನರ್ಜಿಯನ್ನು ನೀವೆಲ್ಲ ಬೈಪಾಸ್ ಮಾಡ್ತಾ ಇದ್ದೀರಿ. ಆವಾಗ ತೊಂದರೆ ಇಲ್ಲ. ಆವಾಗ ಮನೆಯಲ್ಲಿ ಜಗಳನೂ ಕಡಿಮೆ ಆಗುತ್ತೆ, ಮೈಂಡ್ ಕ್ಲಾರಿಟಿ ಬರುತ್ತೆ, ಆನಂತರ ಕಾರ್ಯಕ್ಷೇತ್ರ ರಿಪೇರಿ ಆಗುತ್ತೆ, ಏನು ಸಮಸ್ಯೆ ಇಲ್ಲ. ಓಕೆನಾ? ಸಣ್ಣ ಟೆಕ್ನಿಕ್ ಸರ್, ಇದು ಹೇಳಿಕೊಟ್ಟಿದ್ದೇನೆ, ದಯವಿಟ್ಟು ಫಾಲೋ ಮಾಡಿ ಸರ್. ತುಂಬ ಚೆನ್ನಾಗಿರುತ್ತೆ ಸರ್, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಪೇಷನ್ಸ್ ಬೇಕು ಸರ್. ಯಾವುದೂ ಕೂಡ ಶನಿ ಮಹಾರಾಜನೇ ನಿಮಗೆ ಪೇಷನ್ಸ್ ಅನ್ನು ಕ್ರಿಯೇಟ್ ಮಾಡಿ. ಯಾಕಂದರೆ ಶನಿ ಮಹಾರಾಜನ ರಿಸಲ್ಟ್ ಏನಿದೆ ಅದು ಏನೇ ಇದ್ರೂ 35ನೇ ವಯಸ್ಸಿನ ನಂತರನೇ ಬರುವಂಥದ್ದು, 40-42ರ ನಂತರನೇ. ಅದಕ್ಕಿಂತ ಮುಂಚೆ ಶನಿ ಮಹಾರಾಜ ಅಷ್ಟು ಸುಲಭದಲ್ಲಿ ರಿಸಲ್ಟ್ ಕೊಡಲ್ಲ. ಎಷ್ಟು ನಾವು ಪ್ರಬುದ್ಧರಾಗಿ ಬಿಡ್ತೇವೆ, ಎಷ್ಟು ನಮ್ಮ ಯೋಚನೆಗಳು ಪ್ರಬುದ್ಧತೆಗೆ ಒಳಗಾಗ್ತವೆ, ಆ ಥಾಟ್ಸ್ ಪ್ರಬುದ್ಧತೆಗೆ ಬರುತ್ತೆ. ಒಬ್ಬ ಹಿರಿಯ ವ್ಯಕ್ತಿ ಯೋಚನೆ ಮಾಡುವಂಥ ಯೋಚನಾ ಲಹರಿ ನಮ್ಮಲ್ಲಿ ಬರುತ್ತೆ. ಆವಾಗ ಶನಿ ಮಹಾರಾಜ ಆಟೋಮ್ಯಾಟಿಕ್ಲಿ ರಿಪೇರಿ ಆಗ್ತಾನೆ. ಹಾಗಾದ್ರೆ ಇಷ್ಟೆಲ್ಲ ಫಾಲೋ ಮಾಡಿದ್ರ ಮುಖಾಂತರ ಶನಿ ಮಹಾರಾಜ 100% ರಿಪೇರಿ ಆಗ್ತಾನೆ ಸರ್. ಅದು 7.5 ಅದು ಅಷ್ಟಮದ ಶನಿನೋ, ಅದು ಪಂಚಮದ ಶನಿನೋ, ಅಥವಾ ಜಾತಕದಲ್ಲಿ ಶನಿ ಕೆಟ್ಟೋಗಿದ್ದಾನೆ, ರಿಪೇರಿ ಆಗಿಬಿಡ್ತಾರೆ ಸರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್, ಫಾಲೋ ಮಾಡಿ ಸರ್. ಏನು ತೊಂದರೆ ಇಲ್ಲ, ಏನು ತುಂಬ ಖರ್ಚಾಗುವಂಥದ್ದಿಲ್ಲ. ಪೇಷನ್ಸ್ ಇಟ್ಕೊಂಡು ಮಾಡಿ ಸರ್. ತುಂಬ ಪೇಷನ್ಸ್ ಬೇಕು. ಪೇಷನ್ಸ್ ಇಟ್ಕೊಂಡು ಮಾಡಿ ಸರ್. ಸ್ಟೆಪ್ ಬೈ ಸ್ಟೆಪ್ ಎಲ್ಲವೂ ಕೂಡ ರಿಪೇರಿ ಆಗುತ್ತೆ. ನೀವು ಖುಷಿ ಪಡ್ತೀರಾ, ತೊಂದರೆ ಇಲ್ಲ. ಓಕೆನಾ? ಹಾಗಾದರೆ ಇದನ್ನು ಫಾಲೋ ಮಾಡಿ, ತುಂಬ ಫೇವರಬಲ್ ಆಗುತ್ತೆ. ಟೆಕ್ನಿಕ್ ಹೇಳಿಕೊಟ್ಟಿದ್ದೇನೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಗೆದ್ದು ಬಿಡ್ತೀರಾ. ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ನಮಸ್ತೆ, ಬಾಯ್.